ಹುರ್ಕೊಳ್ಳೋದಾದ್ರೆ ಹುರ್ಕೊಳ್ಳಿ. ನಾನು ನಿಜ ಹೇಳಿದ್ರೆ ನಿಮಗೆ ಉರಿತದೆ, ಏನು ಮಾಡೋಕ್ಕಾಗೋದಿಲ್ಲ. ಸುಳ್ಳು ಹೇಳಿದ್ರೆ ನಿಮಗೆ ತಂಪಾಗಿರ್ತದೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಾ ಇದ್ದೀರಿ ಸಾಗರ್ ಸ್ಟೋರೀಸ್. ಎಲ್ಲ ಯೂಟ್ಯೂಬರ್ಸೇ ನೋಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ, ಬಡಿಂಗ್ ಯೂಟ್ಯೂಬರ್ಸು ಅಥವಾ ಇವಾಗ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ನನ್ನ ವೀಡಿಯೋಸ್ನ ಯೂಟ್ಯೂಬರ್ಸೇ ನೋಡ್ತಾರೆ, ಎಲ್ಲ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸು. ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ, ಕನ್ನಡದಲ್ಲಿ ಸಪೋರ್ಟ್ ಇಲ್ವಾ ಗುರು? ಕನ್ನಡ ಯೂಟ್ಯೂಬರ್ಸ್ಗೆ ಸ್ಟಾರ್ಟಿಂಗ್ ಇವಾಗ ತಾನೇ ಶುರು ಮಾಡ್ತಿರ್ತಾರೆ ಯೂಟ್ಯೂಬ್ನ, ಅಂಥವ್ರಿಗೆ ಸಪೋರ್ಟ್ ಸಿಗ್ತಾ ಇರೋದಿಲ್ಲ. ಇದೇನಕ್ಕೆ ಗುರು, ಕನ್ನಡದಲ್ಲಿ ಸಪೋರ್ಟೇ ಸಿಗೋದಿಲ್ವಾ ಅಂತ ಕೇಳ್ತಾರೆ ಸ್ವಲ್ಪ ಜನ. ಇದಕ್ಕೆ ನನ್ನ ಒಂದು ಆನ್ಸರ್ ಕೊಟ್ಬಿಡ್ತೀನಿ. ಇಲ್ಲೇನಾಗುತ್ತೆ ಅಂತಂದರೆ, ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದರೆ, ಒಂದು 7 ಕೋಟಿ ಇದ್ದಾರೆ ಪಾಪ್ಯುಲೇಷನ್ ಇರೋದು ಕರ್ನಾಟಕದಲ್ಲಿ. ಅದರಲ್ಲಿ 4.5 ಕೋಟಿ ಮಾತ್ರ, ಒಂಥರ 4 ಕೋಟಿನೇ ಅನ್ಕೊಳ್ಳಿ, ಕನ್ನಡಿಗರು ಇರೋದು 4 ಕೋಟಿ ಅಷ್ಟೇ. ಇನ್ನು ಮಿಕ್ತವರೆಲ್ಲ ಬೇರೆ ಭಾಷೆಯವರೇ ಇರೋದು. ಅದರಲ್ಲೂ ಕನ್ನಡ ಮಾತಾಡೋರು, ಕನ್ನಡಿಗರಲ್ಲಿ ಕನ್ನಡ ಮಾತಾಡೋರು, ಕನ್ನಡನ ಬಳಸೋರು ಒಂದು 3 ಕೋಟಿ ಅನ್ಕೊಳ್ಳಿ. ಇನ್ನೆಲ್ಲ ಇಂಗ್ಲೀಷ್ ಮಾತಾಡ್ತಾರೆ ಗುರು. ಬೆಂಗಳೂರಲ್ಲಿ ಬಂದರೆ ಅಜ್ಜಿ ಪಿಂಡ ಬರೀ ಇಂಗ್ಲೀಷು, ಮನೆಯಲ್ಲೂ ಇಂಗ್ಲೀಷು. ಅದೇನು ಅಂತ ಗೊತ್ತಿಲ್ಲ ಗುರು, ಅದೇನು ಬಂದದೋ ಗೊತ್ತಿಲ್ಲ ಗುರು. ಇವ್ರಿಗೆಲ್ಲ ಬೆಂಗಳೂರಲ್ಲಿರೋರಿಗೆ ಸ್ವಲ್ಪ ಜನ ಕನ್ನಡ ಗೊತ್ತಿದ್ರು ಮಾತಾಡೋದಿಲ್ಲ, ಮನೆಯಲ್ಲೂ ಕೂಡ ಇಂಗ್ಲೀಷಾಗ ಬಳಸ್ತಾರೆ. ಅದೇನು ಕೇವ್ ಬಂದಿದೆಯೋ ಗೊತ್ತಿಲ್ಲ. ಇವರೇ ಹೇಳ್ತಾರೆ ಆಯ್ತಾ, ಎಲ್ಲೆಲ್ಲೋ ಸೋಷಿಯಲ್ ಮೀಡಿಯಾಗಳಲ್ಲಿ ಕನ್ನಡ ರಾಜ್ಯೋತ್ಸವ ಇದ್ದಾಗ ಕನ್ನಡ ಬಳಸಿ, ಕನ್ನಡ ಉಳಿಸಿ ಅಂತೆಲ್ಲ ಹಾಕೊಂತಾರೆ ಸ್ಟೇಟಸ್ನ. ಬಡಿ ಐಕ್ಳು ನನ್ನ ಮಕ್ಕಳನ್ನೇ ಕನ್ನಡ ಮಾತಾಡೋದಿಲ್ಲ. ಇದೇ ಮೇಜರು ಒಂಥರ ಇಂಪ್ಯಾಕ್ಟ್ ಆಗಿರೋದು ಕನ್ನಡ ಯೂಟ್ಯೂಬರ್ಸ್ ಮೇಲೆ. ಯಾಕೆಂದರೆ ಕರ್ನಾಟಕದಲ್ಲಿ ಒಂದು 3.25 ಕೋಟಿಯಿಂದ ಒಂದು 4 ಕೋಟಿ ಅಥವಾ 3.5 4 ಕೋಟಿ ಅಷ್ಟೇ ಗುರು ಕನ್ನಡಿಗರಿರೋದು, ಕನ್ನಡ ಮಾತಾಡೋರು ಇರೋದು. ಕೆಲವರಂತೂ ಕನ್ನಡ ಬಂದ್ರು, ಕನ್ನಡದವ್ರು ಆಗಿದ್ರು ಕನ್ನಡ ಮಾತಾಡಲ್ಲ, ಗೊತ್ತಲ್ಲ, ನಾನು ನಿಮ್ಗೆ ಹೇಳ್ತೇನಲ್ಲ. ಹಾಗೆ ಅದರಲ್ಲಿ ಸ್ವಲ್ಪ ಜನಕ್ಕೆ, ಈ 4 ಕೋಟಿ ಜನರಲ್ಲಿ ಸ್ವಲ್ಪ ಜನಕ್ಕೆ ಎಜುಕೇಷನ್ ಇರೋದಿಲ್ಲ, ಅವ್ರ ಹತ್ರ ಫೋನ್ ಕೂಡ ಇರೋದಿಲ್ಲ. ಸ್ವಲ್ಪ ಜನ ಅಂತೂ ಬಿಲೋ ಮಿಡಲ್ ಕ್ಲಾಸ್ ಪೀಪಲ್ಗಳು ಇರ್ತಾರೆ, ಅವ್ರ ಹತ್ರ ಅಂತೂ ಫೋನ್ ಅಫೋರ್ಡ್ ಮಾಡೋಕ್ಕೆ ಇದ್ದಿರೋದಿಲ್ಲ. ಅವ್ರಿಗೆ ನೋಡಬೇಕು ಅಂತ ಆಸೆ ಇದ್ರು ಯೂಟ್ಯೂಬ್ನ ಅವ್ರಿಗೆ ಫೋನ್ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಅಂಥವ್ರು ಇರ್ತಾರೆ. ಟೋಟಲ್ ಇವಾಗೆಲ್ಲ ಅನಾಲಿಸಿಸ್ ಎಲ್ಲ ಮಾಡಿಕೊಂಡ್ರೆ ಅಂತ ಅಂದರೆ ಒಂದು 2 ಕೋಟಿ ಜನ ಸಿಗ್ಬೋದು ಅಷ್ಟೇ ಗುರು ಕನ್ನಡ ಯೂಟ್ಯೂಬ್ನ ನೋಡೋರು. ನಾನು ಇರೋದು ಫ್ಯಾಕ್ಟ್ ಹೇಳ್ತಿದ್ದೀನಿ ಗುರು. ಕನ್ನಡ ಯೂಟ್ಯೂಬ್ನ ಎಷ್ಟು ಜನ ನೋಡ್ತಾರೆ ಅಂತ ನಮಗೆ ಗೊತ್ತು, ಯೂಟ್ಯೂಬರ್ಸ್ಗೆ. ಬೇರೆಯವ್ರು ಯಾರಿಗೂ ಗೊತ್ತಿಲ್ಲ. ನೀವು ಸುಮ್ಮನೆ ಬಡಾಯಿ ಕೊಚ್ಕೊಬೋದು, ನಮ್ಮ ಕನ್ನಡದವ್ರು ಹಂಗೆ, ನಮ್ಮ ಕನ್ನಡದವ್ರು ಹಿಂಗೆ ಎಲ್ಲ ನೋಡ್ತಾರೆ ಬಂದು ಅದು ಇದು ಅಂತೆಲ್ಲ. ಇಲ್ಲಿ ನಮಗೆ ಗೊತ್ತು ಗುರು ಯಾರ್ಯಾರು ನೋಡ್ತಾರೆ ವೀಡಿಯೋಸ್ಗಳನ್ನ ಅಂತ. ಎಂಥ ನ್ಯೂಸ್ ಚಾನಲ್ಗಳಿಗೇನೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಷ್ಟೇ. ಎಲ್ಲೋ ರೇರು 1 ಮಿಲಿಯನ್ ಆಗ್ಬಿಟ್ರೆ ಅದು ಒಂಥರ ಜಾತ್ರೆ ಇದ್ದಂಗೆ. ಕನ್ನಡದಲ್ಲಿ ವ್ಯೂವರ್ಸ್ ಕಮ್ಮಿ ಆಯ್ತಾ, ಅದಕ್ಕೆ ಸಪೋರ್ಟ್ ಕಮ್ಮಿ. ಬೇರೆ ಭಾಷೆಲೆಲ್ಲ ವ್ಯೂವರ್ಸ್ ಜಾಸ್ತಿ. ತಮಿಳಲ್ಲೆಲ್ಲ ಬೆಜ್ಜಾನ್ ನೋಡ್ತಾರೆ ಆಯ್ತಾ. ತಮಿಳವರು ಒಂಥರ ಭಾಷಾಭಿಮಾನ ಜಾಸ್ತಿ, ನಮ್ಮ ಕನ್ನಡದವ್ರಿಗಿಂತ ಹೆವಿ ಭಾಷಾಭಿಮಾನ ಗುರು. ನೀವು ನಂಬ್ತಿರೋ ಬಿಡ್ತಿರೋ, ನೀವು ಸುಮ್ಮನೆ ಡೋಸ್ ಕೊಡ್ತೀರಾ ಅಷ್ಟೇ, ನೋಡೋದಿಲ್ಲ ವೀಡಿಯೋಸ್ಗಳನ್ನ. ನನಗೆ ಗೊತ್ತು. ಬೆಂಗಳೂರವ್ರಂತೂ ಕೇಳಲೇಬೇಡಿ ಗುರು. ಯೂಟ್ಯೂಬ್ ಅಂತೂ, ಕನ್ನಡ ಯೂಟ್ಯೂಬ್ನಂತೂ ಟಚ್ಚೇ ಮಾಡೋದಿಲ್ಲ. ಬರ್ರಿ ಹಿಂದಿ ಅವು ಇವು ಅವನ್ನೇ ನೋಡೋದು. ಎಲ್ಲರಿಗೂ ಹೇಳ್ತಿಲ್ಲ, ಬೆಂಗಳೂರಲ್ಲಿ ಇದ್ಕೊಂಡು ಸ್ವಲ್ಪ ಜನ ನೋಡ್ತಾರೆ ಆಯ್ತಾ, ಬರೀ ಕನ್ನಡ ಯೂಟ್ಯೂಬ್ನೇ ನೋಡೋರು ಅಂತಲೂ ಇರ್ತಾರೆ. ಎಲ್ಲರಿಗೂ ಹೇಳ್ತಿಲ್ಲ. ನಾನು ನಿಜ ಹೇಳಿದ್ರೆ ಸ್ವಲ್ಪ ಜನಕ್ಕೆ ಕೆಳಗಿಂದ ಉರಿದೋಗ್ಬಿಡುತ್ತೆ. ನಾನು ನಿಜ ಹೇಳಿದ್ರೆ ಇರೋಕ್ಕಾಗೋದಿಲ್ಲ. ಕನ್ನಡ ಯೂಟ್ಯೂಬರ್ಸ್ ಏನಕ್ಕೆ ಯಾವಾಗ್ಲೂ ಸಪೋರ್ಟ್ ಇಲ್ಲ ಕನ್ನಡದಲ್ಲಿ ಅಂತ ಒಟ್ಕೊಡ್ತಿರ್ತಾರೆ ಅಂತ ಅಂದರೆ, ಇದಕ್ಕೆ ಗುರು. ಕನ್ನಡದಲ್ಲಿ ವ್ಯೂವರ್ಸ್ ಇಲ್ಲ, ಅದಕ್ಕೆ ಒಟ್ಬಿಡ್ತಾ ಇರ್ತಾರೆ ಸಪೋರ್ಟ್ ಇಲ್ಲ ಅಂತ. ನೀವು ಬೇರೆ ಭಾಷೆ ನೋಡಿರ್ಬೋದು, ಇಂಡಿವಿಜುವಲ್ ಯೂಟ್ಯೂಬರ್ಸ್ನೇ 1 ಮಿಲಿಯನ್ ವ್ಯೂಸ್ ಎಲ್ಲ ಹೋಗ್ಬಿಟ್ಟಿರ್ತದೆ ಕಿತ್ಕೊಂಡು. ನಮ್ದಿಲ್ಲಿ 100 ವ್ಯೂ 200 ವ್ಯೂ ಇದ್ಲೇ ಕಚ್ಕೊಂಡು ಕೂತ್ಕೊಂಡಿರ್ತೀವಿ ನಾವು. ಇದಕ್ಕೆ ಸಪೋರ್ಟ್ ಇಲ್ಲ ಅಂತ ಅಂತಿರ್ತಾರೆ. ಏನಕ್ಕೆ ಗೊತ್ತಾ, ಎಲ್ಲ ಒಂಥರ ಇಂಗ್ಲೀಷ್ ಕೊಡ್ತವ್ರು, ಹೆವಿ ಅಪ್ಡೇಟ್ ಆಗ್ಬಿಟ್ಟವ್ರು ಗುರು. ಅದಕ್ಕೆ ಕನ್ನಡ ಕಂಟೆಂಟ್ನ ನೋಡ್ತಾ ಇಲ್ಲ ಯಾರು. ಆದರೆ ಸಪೋರ್ಟ್ ಇಲ್ಲ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಇವಾಗ ಏನು ಮಾಡಬೇಕು ಅಂತಂದರೆ, ಇರೋ ಆಡಿಯನ್ಸ್ ಜೊತೆಗೆ ಅವ್ರನ್ನೂ ಅಟ್ರಾಕ್ಟ್ ಮಾಡಬೇಕು ಅಂತಂದರೆ, ಹಿಂದಿ ಮತ್ತು ಇಂಗ್ಲೀಷ್ ಎಲ್ಲ ನೋಡ್ತಾರಲ್ಲ, ಇವ್ರನ್ನೂ ಅಟ್ರಾಕ್ಟ್ ಮಾಡಬೇಕು. ಅದಕ್ಕೆ ನಾವೇನಾದ್ರು ಡಿಫ್ರೆಂಟಾಗೆ ಟ್ರೈ ಮಾಡಬೇಕು. ಅವಾಗಲೇ ಎಲ್ಲ ಕಡೆಯಿಂದ ಸಪೋರ್ಟ್ ಬರೋದು. ಆಮೇಲೆ ಹೊಸ ಯೂಟ್ಯೂಬರ್ಸು ಬರೋರು ತಲೆ ಕಟ್ಸ್ಕೊಳಕ್ಕೆ ಹೋಗ್ಬಿಡಿ ಕಣ್ರು. ಸಪೋರ್ಟ್ ಇದೆ ಕನ್ನಡದಲ್ಲಿ. ಒಬ್ರು ಹೆಂಗೆ ಅಂತಂದರೆ, ಆಡಿಯನ್ಸ್ಗಳು ಇರ್ತಾರೆ, ಎಲ್ಲ ಚಾನಲ್ ನೋಡ್ಕೊಂಬೋತಾರೆ ಆಯ್ತಾ. ಕನ್ನಡದಲ್ಲೇ ಎಲ್ಲ ಚಾನಲ್ ನೋಡ್ಕೊಬೋತಾರೆ. ನನ್ನ ಚಾನಲ್ಲು ಇದ್ದಾರೆ ಆಯ್ತಾ ಸ್ವಲ್ಪ ಜನ, ಅವರು ಹೋಗ್ಬಿಟ್ಟು ಎಲ್ಲ ಚಾನಲ್ಲು ನೋಡ್ಕೊಬೋತಾರೆ ಕನ್ನಡದವ್ರನ್ನೇ. ಸಪೋರ್ಟ್ ಇದೆ, ಆದರೆ ಸ್ವಲ್ಪ ಜನ ನೋಡೋದಿಲ್ಲ. ಅದನ್ನು ನಾವು ಏನು ಮಾಡೋಕ್ಕಾಗೋದಿಲ್ಲ. ಅವ್ರನ್ನೂ ನೋಡಿ ಅಂತ ಫೋರ್ಸ್ಫುಲ್ಲಾಗಿ ಏನು ಹೇಳೋಕ್ಕಾಗೋದಿಲ್ಲ, ಕನ್ನಡದವ್ರಾಗಿದ್ರು ಕೂಡ. ಸೊ ಸಪೋರ್ಟ್ ಇದೆ ಕನ್ನಡದಲ್ಲೂ. ಡಿಮೋಟಿವೇಟಿವ್ ಮಾಡ್ತಾರೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಬಾಯಿಗೆ ಬಂದಂಗೆ ಹೋಗಿತಾರೆ ಕಮೆಂಟ್ ಬಾಕ್ಸಲ್ಲಿ, ಅದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ಕಂಟೆಂಟ್ನ ನೀವು ಮಾಡಿ. ಇಷ್ಟು ಕನ್ನಡ ಯೂಟ್ಯೂಬ್ ಬಗ್ಗೆ ಫ್ಯಾಕ್ಟ್ ಗುರು. ನೀವು ಹುರ್ಕೊಳ್ಳೋದಾದ್ರೆ ಹುರ್ಕೊಳ್ಳಿ. ನಾನು ನಿಜ ಹೇಳಿದ್ರೆ ನಿಮಗೆ ಉರಿತದೆ, ಏನು ಮಾಡೋಕ್ಕಾಗೋದಿಲ್ಲ. ಸುಳ್ಳು ಹೇಳಿದ್ರೆ ನಿಮಗೆ ತಂಪಾಗಿರ್ತದೆ. ಓಕೆ, ಕನ್ನಡ ಯೂಟ್ಯೂಬರ್ಸ್ ಏನಾದ್ರು ಬರಬೇಕು ಅಂತ ಇದ್ದರೆ ಬರ್ರಪ್ಪ, ಏನೂ ಇಲ್ಲ ಇಲ್ಲಿ ಆಯಿತಾ. ಸಪೋರ್ಟ್ ಅಂತೂ ಇದೆ, ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಿಯರ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.